ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ ಕ್ಯೂ ಆ್ಯಂಡ್ ಎ ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಯಾವ ಪಕ್ಷಿ ಮನುಷ್ಯನಿಗಿಂತ ತೀಕ್ಷ್ಣವಾದ ಮೆದುಳನ್ನು ಹೊಂದಿದೆ? ಆಪ್ಷನ್ ಎ ಗುಬ್ಬಚ್ಚಿ, ಆಪ್ಷನ್ ಬಿ ನವಿಲು, ಆಪ್ಷನ್ ಸಿ ಕಾಗೆ, ಆಪ್ಷನ್ ಡಿ ಪಾರಿವಾಳ. ಸರಿಯಾದ ಉತ್ತರ ಆಪ್ಷನ್ ಡಿ ಪಾರಿವಾಳ ಮನುಷ್ಯರಿಗಿಂತ ತೀಕ್ಷ್ಣವಾದ ಮೆದುಳನ್ನು ಹೊಂದಿದೆ. ಎರಡನೆಯ ಪ್ರಶ್ನೆ, ಯಾವ ತರಕಾರಿ ಜ್ಯೂಸ್ ಕುಡಿದರೆ ಮುಖ ಕಾಂತಿಯುತವಾಗುತ್ತದೆ? ಆಪ್ಷನ್ ಎ ಪಾಲಕ್ ಜ್ಯೂಸ್, ಆಪ್ಷನ್ ಬಿ ಕ್ಯಾರೆಟ್ ಜ್ಯೂಸ್, ಆಪ್ಷನ್ ಸಿ ಬೀಟ್ರೂಟ್ ಜ್ಯೂಸ್, ಆಪ್ಷನ್ ಡಿ ಸೌತೆಕಾಯಿ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ಜ್ಯೂಸ್ ಮತ್ತು ಆಪ್ಷನ್ ಸಿ ಬೀಟ್ರೂಟ್ ಜ್ಯೂಸ್ ಕುಡಿದರೆ ಮುಖ ಕಾಂತಿಯುತವಾಗುತ್ತದೆ. ಮೂರನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಮೊದಲು ಪುಸ್ತಕವನ್ನು ತಯಾರಿಸಲಾಯಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾದಲ್ಲಿ ಮೊದಲು ಪುಸ್ತಕವನ್ನು ತಯಾರಿಸಲಾಯಿತು. ನಾಲ್ಕನೆಯ ಪ್ರಶ್ನೆ, ಸಮೋಸ ಹೆಚ್ಚಾಗಿ ತಿನ್ನುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ತೂಕ ಹೆಚ್ಚಳ, ಆಪ್ಷನ್ ಬಿ ಬೊಜ್ಜು, ಆಪ್ಷನ್ ಸಿ ಹೃದಯ ಸಮಸ್ಯೆ, ಆಪ್ಷನ್ ಡಿ ಉರಿಯೂತ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ತೂಕ ಹೆಚ್ಚಳ, ಬೊಜ್ಜು, ಹೃದಯ ಸಮಸ್ಯೆ ಮತ್ತು ಉರಿಯೂತ. ಐದನೆಯ ಪ್ರಶ್ನೆ, ಮನುಷ್ಯನ ಹೃದಯವನ್ನು ಎಷ್ಟು ಭಾಗಗಳಾಗಿ ವಿಭಜನೆ ಮಾಡಲಾಗಿದೆ? ಆಪ್ಷನ್ ಎ 4 ಭಾಗಗಳು, ಆಪ್ಷನ್ ಬಿ 2 ಭಾಗಗಳು, ಆಪ್ಷನ್ ಸಿ 6 ಭಾಗಗಳು, ಆಪ್ಷನ್ ಡಿ 8 ಭಾಗಗಳು. ಸರಿಯಾದ ಉತ್ತರ ಆಪ್ಷನ್ ಎ 4 ಭಾಗಗಳಾಗಿ ವಿಭಜನೆ ಮಾಡಲಾಗಿದೆ. ಆರನೆಯ ಪ್ರಶ್ನೆ, ಚದುರಂಗ ಆಟ ಯಾವ ದೇಶದಲ್ಲಿ ಮೊದಲು ಶುರುವಾಯಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಇಟಲಿ, ಆಪ್ಷನ್ ಸಿ ಸ್ಪೇನ್, ಆಪ್ಷನ್ ಡಿ ಅಮೇರಿಕಾ. ಸರಿಯಾದ ಉತ್ತರ ಆಪ್ಷನ್ ಎ ಚದುರಂಗ ಆಟ ಭಾರತದಲ್ಲಿ ಮೊದಲು ಶುರುವಾಯಿತು. ಏಳನೆಯ ಪ್ರಶ್ನೆ, ಭಾರತದಿಂದ ವಿದೇಶಗಳಿಗೆ ಅತಿ ಹೆಚ್ಚು ರಫ್ತಾಗುವ ತರಕಾರಿ ಯಾವುದು? ಆಪ್ಷನ್ ಎ ಟೊಮ್ಯಾಟೊ, ಆಪ್ಷನ್ ಬಿ ಆಲೂಗೆಡ್ಡೆ, ಆಪ್ಷನ್ ಸಿ ಈರುಳ್ಳಿ, ಆಪ್ಷನ್ ಡಿ ಬೆಳ್ಳುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆಲೂಗಡ್ಡೆ ಮತ್ತು ಆಪ್ಷನ್ ಸಿ ಈರುಳ್ಳಿ ವಿದೇಶಗಳಿಗೆ ಅತಿ ಹೆಚ್ಚು ರಫ್ತಾಗುತ್ತದೆ. ಎಂಟನೆಯ ಪ್ರಶ್ನೆ, ಯಾವ ತರಕಾರಿಯನ್ನು ತಿಂದರೆ ಮನುಷ್ಯನ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತದೆ? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಮೂಲಂಗಿ, ಆಪ್ಷನ್ ಸಿ ಆಲೂಗಡ್ಡೆ, ಆಪ್ಷನ್ ಡಿ ಪಾಲಕ್ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕ್ ಸೊಪ್ಪು ತಿಂದರೆ ಮನುಷ್ಯನ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತದೆ. ಒಂಬತ್ತನೆಯ ಪ್ರಶ್ನೆ, ಸರಿಯಾಗಿ ನಿದ್ದೆ ಮಾಡದಿದ್ದರೆ ದೇಹದ ಯಾವ ಭಾಗ ದುರ್ಬಲವಾಗುತ್ತದೆ? ಆಪ್ಷನ್ ಎ ಲಿವರ್, ಆಪ್ಷನ್ ಬಿ ಮೆದುಳು, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆದುಳು. ಹತ್ತನೆಯ ಪ್ರಶ್ನೆ, ಯಾವ ಆಹಾರಗಳು ಚರ್ಮವನ್ನು ವೇಗವಾಗಿ ಸೌಂದರ್ಯಗೊಳಿಸುತ್ತದೆ? ಆಪ್ಷನ್ ಎ ಮೀನು, ಆಪ್ಷನ್ ಬಿ ಅಗಸೆ ಬೀಜ, ಆಪ್ಷನ್ ಸಿ ಪಾಲಕ್ ಸೊಪ್ಪು, ಆಪ್ಷನ್ ಡಿ ಬೆರ್ರಿ ಹಣ್ಣುಗಳು. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಮೀನು, ಅಗಸೆ ಬೀಜ, ಪಾಲಕ್ ಸೊಪ್ಪು, ಬೆರ್ರಿ ಹಣ್ಣುಗಳು ಚರ್ಮವನ್ನು ಸೌಂದರ್ಯಗೊಳಿಸುತ್ತದೆ. 11ನೆಯ ಪ್ರಶ್ನೆ, ಒಬ್ಬ ವ್ಯಕ್ತಿಯು ದಿನಕ್ಕೆ ಎಷ್ಟು ಲೀಟರ್ ನೀರನ್ನು ಕುಡಿಯಬೇಕು? ಆಪ್ಷನ್ ಎ 5 ಲೀಟರ್,
ಆಪ್ಷನ್ ಬಿ 4 ಲೀಟರ್, ಆಪ್ಷನ್ ಸಿ 3 ಲೀಟರ್, ಆಪ್ಷನ್ ಡಿ 2 ಲೀಟರ್. ಸರಿಯಾದ ಉತ್ತರ ಆಪ್ಷನ್ ಸಿ. ಒಬ್ಬ ವ್ಯಕ್ತಿಯು ದಿನಕ್ಕೆ 3 ಲೀಟರ್ ನೀರನ್ನು ಕುಡಿಯಬೇಕು. 12ನೇ ಪ್ರಶ್ನೆ, ದೇಹದಲ್ಲಿ ರಕ್ತವನ್ನು ವೇಗವಾಗಿ ಹೆಚ್ಚಿಸುವ ಆಹಾರ ಯಾವುದು? ಆಪ್ಷನ್ ಎ ಬೀಟ್ರೂಟ್, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಕುಂಬಳಕಾಯಿ ಬೀಜ, ಆಪ್ಷನ್ ಡಿ ಮಾವಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಬೀಟ್ರೂಟ್ ರಕ್ತವನ್ನು ವೇಗವಾಗಿ ಹೆಚ್ಚಿಸುತ್ತದೆ. 13ನೇ ಪ್ರಶ್ನೆ, ಚರ್ಮ ಬಿಳಿಯಾಗಲು ಯಾವ ಹಣ್ಣಿನ ಪ್ಯಾಕ್ ಉತ್ತಮ? ಆಪ್ಷನ್ ಎ ಪಪ್ಪಾಯಿ ಹಣ್ಣು, ಆಪ್ಷನ್ ಬಿ ನಿಂಬೆ ಹಣ್ಣು, ಆಪ್ಷನ್ ಸಿ ಸಪೋಟ ಹಣ್ಣು, ಆಪ್ಷನ್ ಡಿ ಸೇಬು ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಪಪ್ಪಾಯಿ ಹಣ್ಣು ಮತ್ತು ಆಪ್ಷನ್ ಬಿ ನಿಂಬೆ ಹಣ್ಣಿನ ಪ್ಯಾಕ್ ಉತ್ತಮ. 14ನೇ ಪ್ರಶ್ನೆ, ಯಾವ ಪ್ರಾಣಿಯು ತನ್ನ ತಲೆಯನ್ನು ಮೇಲಕ್ಕೆ ಎತ್ತಿ ಆಕಾಶವನ್ನು ನೋಡುವುದಿಲ್ಲ? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಹಂದಿ, ಆಪ್ಷನ್ ಸಿ ಹುಲಿ, ಆಪ್ಷನ್ ಡಿ ಹಸು. ಸರಿಯಾದ ಉತ್ತರ ಆಪ್ಷನ್ ಬಿ ಹಂದಿ ತನ್ನ ತಲೆಯನ್ನು ಮೇಲಕ್ಕೆ ಎತ್ತಿ ಆಕಾಶ ನೋಡುವುದಿಲ್ಲ. 15ನೇ ಪ್ರಶ್ನೆ, ಕರ್ನಾಟಕದ ಹೃದಯ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಕೊಡಗು, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ದಾವಣಗೆರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕದ ಹೃದಯ ಎಂದು ದಾವಣಗೆರೆಯನ್ನು ಕರೆಯುತ್ತಾರೆ. 16ನೇ ಪ್ರಶ್ನೆ, ಅಲರ್ಜಿ ಕಡಿಮೆಯಾಗಲು ಯಾವ ಎಲೆ ತುಂಬಾ ಉತ್ತಮ? ಆಪ್ಷನ್ ಎ ಬೇವಿನ ಎಲೆ, ಆಪ್ಷನ್ ಬಿ ಕರಿಬೇವಿನ ಎಲೆ, ಆಪ್ಷನ್ ಸಿ ತುಳಸಿ ಎಲೆ, ಆಪ್ಷನ್ ಡಿ ನುಗ್ಗೆ ಎಲೆ. ಸರಿಯಾದ ಉತ್ತರ ಆಪ್ಷನ್ ಎ ಬೇವಿನ ಎಲೆ ಮತ್ತು ಆಪ್ಷನ್ ಸಿ ತುಳಸಿ ಎಲೆ ಅಲರ್ಜಿಯನ್ನು ಕಡಿಮೆ ಮಾಡುತ್ತದೆ. 17ನೇ ಪ್ರಶ್ನೆ, ರಕ್ತದೊತ್ತಡ ಇದ್ದರೆ ಯಾವ ತರಕಾರಿ ನಮಗೆ ತುಂಬಾ ಉತ್ತಮ? ಆಪ್ಷನ್ ಎ ಈರುಳ್ಳಿ, ಆಪ್ಷನ್ ಬಿ ಮೂಲಂಗಿ, ಆಪ್ಷನ್ ಸಿ ಬೆಳ್ಳುಳ್ಳಿ, ಆಪ್ಷನ್ ಡಿ ಹಾಗಲಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳುಳ್ಳಿ. 18ನೇ ಪ್ರಶ್ನೆ, ನೀರಿನಲ್ಲಿ ನೆನೆ ಹಾಕಿದ ಒಣದ್ರಾಕ್ಷಿ ತಿನ್ನುವುದರಿಂದ ಏನು ಲಾಭ? ಆಪ್ಷನ್ ಎ ಮಲಬದ್ಧತೆ ನಿವಾರಣೆ, ಆಪ್ಷನ್ ಬಿ ಜೀರ್ಣಶಕ್ತಿ ಹೆಚ್ಚಳ, ಆಪ್ಷನ್ ಸಿ ಮೂಳೆಗಳ ಆರೋಗ್ಯ, ಆಪ್ಷನ್ ಡಿ ಹೆಚ್ಚು ಕಬ್ಬಿಣಾಂಶ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ನೀರಿನಲ್ಲಿ ನೆನೆ ಹಾಕಿದ ಒಣದ್ರಾಕ್ಷಿ ತಿನ್ನುವುದರಿಂದ ಮಲಬದ್ಧತೆ ನಿವಾರಣೆ, ಜೀರ್ಣಶಕ್ತಿ ಹೆಚ್ಚಳ, ಮೂಳೆಗಳ ಆರೋಗ್ಯ ಮತ್ತು ಹೆಚ್ಚು ಕಬ್ಬಿಣಾಂಶ. 19ನೇ ಪ್ರಶ್ನೆ, ಪ್ರತಿನಿತ್ಯ ಮೊಟ್ಟೆ ತಿನ್ನುವುದರಿಂದ ಯಾವುದು ಹೆಚ್ಚುತ್ತದೆ? ಆಪ್ಷನ್ ಎ ವೀರ್ಯ, ಆಪ್ಷನ್ ಬಿ ಕಣ್ಣಿನ ದೃಷ್ಟಿ, ಆಪ್ಷನ್ ಸಿ ನೆನಪಿನ ಶಕ್ತಿ, ಆಪ್ಷನ್ ಡಿ ಪ್ರೋಟೀನ್. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಪ್ರತಿನಿತ್ಯ ಮೊಟ್ಟೆ ತಿನ್ನುವುದರಿಂದ ಕಣ್ಣಿನ ದೃಷ್ಟಿ ಮತ್ತು ಪ್ರೋಟೀನ್ ಹೆಚ್ಚಾಗುತ್ತದೆ. 20ನೇ ಪ್ರಶ್ನೆ, ಯಾವ ದೇಶದಲ್ಲಿ ಬೆಕ್ಕನ್ನು ಸಾಕುವುದು ನಿಷೇಧ ಮಾಡಲಾಗಿದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ನಾರ್ವೆ, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ ಡಿ ಭೂತಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ನಾರ್ವೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.